ಒಂದು ದೇಶದ ರಕ್ಷಣೆಯಲ್ಲಿ ಬೇಹುಗಾರಿಕಾ ಸಂಸ್ಥೆಗಳ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಇಂಟೆಲಿಜೆನ್ಸ್ ಏಜೆನ್ಸಿಗಳು ದೇಶದ ಸುರಕ್ಷತೆ ಭದ್ರತೆಗೆ ದೊಡ್ಡ ಪಾತ್ರ ವಹಿಸ್ತಾ ಇರ್ತವೆ. ಎಲ್ಲ ದೇಶಗಳು ಇಂಥದ್ದೊಂದು ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಇಟ್ಕೊಂಡಿರ್ತವೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಕಾರ್ತಿಕ್. ಒಂದು ದೇಶವನ್ನು ರಕ್ಷಣೆ ಮಾಡುವುದು ಕೇವಲ ಆರ್ಮಿ ಅಲ್ಲ, ಕೇವಲ ಪೊಲೀಸ್ ಅಲ್ಲ, CBI ಅಲ್ಲ, CID ಪೊಲೀಸರಷ್ಟೇ ಅಲ್ಲ. ಒಂದು ದೇಶದ ರಕ್ಷಣೆಯಲ್ಲಿ ಬೇಹುಗಾರಿಕಾ ಸಂಸ್ಥೆಗಳ ಪಾತ್ರ ತುಂಬ ದೊಡ್ಡದಾಗಿರುತ್ತೆ. ಇಂಟೆಲಿಜೆನ್ಸ್ ಏಜೆನ್ಸಿಗಳು ದೇಶದ ಸುರಕ್ಷತೆ ಭದ್ರತೆಗೆ ದೊಡ್ಡ ಪಾತ್ರ ವಹಿಸ್ತಾ ಇರ್ತವೆ. ಎಲ್ಲ ದೇಶಗಳು ಇಂಥದ್ದೊಂದು ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಇಟ್ಕೊಂಡಿರ್ತವೆ. ಭಾರತದಲ್ಲಿ ರಾ ಇದೆ, ಹಾಗೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ವರ್ಕ್ ಆಗ್ತಾ ಇರ್ತವೆ. ಅಂತಹ ಟಾಪ್ ಸೀಕ್ರೆಟ್ ಏಜೆನ್ಸಿಗಳ ಲಿಸ್ಟ್ ಇಲ್ಲಿದೆ ನೋಡಿ. ನಂಬರ್ 1, CIA, ಅಮೆರಿಕಾ ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ನಂಬರ್ 2, ಮೊಸಾದ್, ಇಸ್ರೇಲ್. ನಂಬರ್ 3, ಸೀಕ್ರೆಟ್ ಇಂಟೆಲಿಜೆನ್ಸ್ ಸರ್ವಿಸ್, M16, UK. ನಂಬರ್ 4, ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್, SSB, ರಷ್ಯಾ. ನಂಬರ್ 5, ರಿಸರ್ಚ್ ಅಂಡ್ ಅನಾಲಿಸಿಸ್ ವಿಂಗ್, ರಾ. ನಂಬರ್ 6, ISI, ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್, ಪಾಕಿಸ್ತಾನ. ನಂಬರ್ 7, ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ, ಚೀನಾ. ನಂಬರ್ 8, BND, ಜರ್ಮನಿ. ನಂಬರ್ 9, DGSC, ಫ್ರಾನ್ಸ್. ನಂಬರ್ 10, ASIS, ಆಸ್ಟ್ರೇಲಿಯಾ. ಒಂದು ದೇಶವನ್ನ ರಕ್ಷಣೆ ಮಾಡುವುದು ಕೇವಲ ಆರ್ಮಿ ಅಲ್ಲ, ಕೇವಲ ಪೊಲೀಸ್ ಅಲ್ಲ, CBI, CID ಪೊಲೀಸರಷ್ಟೇ ಅಲ್ಲ. ಒಂದು ದೇಶದ ರಕ್ಷಣೆಯಲ್ಲಿ ಬೇಹುಗಾರಿಕಾ ಸಂಸ್ಥೆಗಳ ಪಾತ್ರ ತುಂಬಾ ದೊಡ್ಡದಾಗಿರುತ್ತೆ. ಇಂಟೆಲಿಜೆನ್ಸ್ ಏಜೆನ್ಸಿಗಳು ದೇಶದ ಸುರಕ್ಷತೆ ಭದ್ರತೆಗೆ ದೊಡ್ಡ ಪಾತ್ರ ವಹಿಸ್ತಾ ಇರ್ತವೆ. ಎಲ್ಲ ದೇಶಗಳು ಇಂಥದ್ದೊಂದು ಸೀಕ್ರೆಟ್ ಸರ್ವಿಸ್ ಏಜೆನ್ಸಿ ಇಟ್ಕೊಂಡಿರ್ತವೆ. ಭಾರತದಲ್ಲಿ ರಾ ಇದೆ, ಹಾಗೆ ಒಂದೊಂದು ದೇಶದಲ್ಲಿ ಒಂದೊಂದು ರೀತಿ ವರ್ಕ್ ಆಗ್ತಾ ಇರ್ತವೆ. ಅಂತಹ ಟಾಪ್ ಸೀಕ್ರೆಟ್ ಏಜೆನ್ಸಿಗಳ ಲಿಸ್ಟ್ ಇಲ್ಲಿದ್ದು. ಈ ಟಾಪ್ 10 ಲಿಸ್ಟ್ ನಲ್ಲಿ ಮೊದಲಿಗೆ ಬರೋದು ಅಮೆರಿಕಾದ CIA, ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ. ಇದರ ಹೆಸರು ಇಡೀ ಜಗತ್ತಿಗೆ ಗೊತ್ತು. ಇದಕ್ಕೆ ವಿಶ್ವದ ಬೇಹುಗಾರಿಕೆ ಸಂಸ್ಥೆಗಳಲ್ಲಿ ನಂಬರ್ 1 ಸ್ಥಾನ ಇದೆ. ಅಮೆರಿಕಾದ CIA ಏಜೆಂಟ್ಸ್ ಎಲ್ಲ ದೇಶಗಳಲ್ಲಿದ್ದಾರೆ. ರಷ್ಯಾ, ಅಮೆರಿಕ, ಕೋಲ್ಡ್ ವಾರ್, ಇರಾಕ್, ಇರಾನ್, ಸಿರಿಯಾ, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಹೀಗೆ ಎಲ್ಲೆಲ್ಲಿಯೂ ಇದ್ದಾರೆ. ದೊಡ್ಡ ದೊಡ್ಡ ಆಪರೇಷನ್ ಮಾಡಿ ಸಕ್ಸಸ್ ಆಗಿದೆ CIA. ಸದ್ದಾಂ ಹುಸೇನ್, ಒಸಾಮಾ ಬಿನ್ ಲಾಡೆನ್, ಇತ್ತೀಚೆಗೆ ಬರ್ಕಲ್ ಬಗ್ದಾದಿ ಆಪರೇಷನ್ಗಳನ್ನ ನೋಡಿದ್ರೆ CIA ಪವರ್ ಎಂಥದ್ದು ಅನ್ನೋದು ಗೊತ್ತಾಗುತ್ತೆ. CIA ಎಷ್ಟು ಪವರ್ಫುಲ್ ಅಂದ್ರೆ ಒಂದು ದೇಶದ ಅರ್ಥವ್ಯವಸ್ಥೆಯನ್ನ ಉಲ್ಟಾ ಪಲ್ಟಾ ಮಾಡಿಬಿಡುತ್ತೆ. ಭಾರತದ ಪೋಖ್ರಾನ್ ನ್ಯೂಕ್ಲಿಯರ್ ಟೆಸ್ಟ್ ಮೇಲೂ ಅಮೆರಿಕಾದ CIA ಕಣ್ಣಿಟ್ಟು ಕೂತಿತ್ತು. ಅದನ್ನು ಮೀರಿ ಪೋಖ್ರಾನ್ ಟೆಸ್ಟ್ ಮಾಡಿಸಿದ್ದ ಟೀಮ್ ಕ್ಯಾಪ್ಟನ್ ಆಗಿದ್ದವರು ನಮ್ಮ ಮಾಜಿ ರಾಷ್ಟ್ರಪತಿ ವಿಜ್ಞಾನಿ ಅಬ್ದುಲ್ ಕಲಾಂ ಅನ್ನೋದೊಂದು ಹೆಮ್ಮೆ ಇದೆ. ನಂಬರ್ 2 ಸ್ಥಾನದಲ್ಲಿರೋದು ಇಸ್ರೇಲ್ನ ಮೊಸಾದ್. ತನ್ನ ದೇಶದ ಶತ್ರು ಜಗತ್ತಿನ ಯಾವುದೇ ಮೂಲೆಯಲ್ಲಿದ್ರೂ ಒಳಹೊಕ್ಕು ಹೊಡೆದು ಬಂದು ನಾನೇ ಹೊಡೆದುರುಳಿಸಿದ್ದು ಎಂದು ಎದೆ ತಟ್ಟಿಕೊಂಡು ಹೇಳುವ ಬೇಹುಗಾರಿಕೆ ಸಂಸ್ಥೆ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಮೊಸಾದ್ ಮಾತ್ರ. ಈ ಮೊಸಾದ್ ಸಾಧನೆಗಳ ಬಗ್ಗೆ ಚಿತ್ರ ವಿಚಿತ್ರ ಕಥೆಗಳಿವೆ. ಉಗ್ರರ ಗುಂಪಿನಲ್ಲಿ ಉಗ್ರರಂತೆಯೇ ನುಗ್ಗಿ ಉಗ್ರರ ಆಪರೇಷನ್ ಮಾಡೋ ತಾಕತ್ತು ಇರೋದು ಇಸ್ರೇಲ್ಗೆ ಮಾತ್ರ. ತೀರಾ ಇತ್ತೀಚೆಗೆ ಪೇಜರ್ಗಳಲ್ಲಿ ಬಾಂಬ್ ಇಟ್ಟು ಲೆಬನಾನ್ ಉಗ್ರರನ್ನು ಸದೆ ಬಡಿದಿದ್ದು ಮೊಸಾದ್ನವರ ಲೇಟೆಸ್ಟ್ ಸಾಧನೆ. ಆಪರೇಷನ್ ಎಂಟೇಬೆ, ಆಪರೇಷನ್ ವಿತ್ ಗಾಡ್, ಆಪರೇಷನ್ ಫಿನಾಲೆ, ಆಪರೇಷನ್ ಪ್ಲಾಸ್ಮಾಗಳೆಲ್ಲ ಇಡೀ ವಿಶ್ವವನ್ನೇ ಬೆಚ್ಚಿ ಬೀಳಿಸಿದ್ದವು. ಸೀಕ್ರೆಟ್ ಇಂಟೆಲಿಜೆನ್ಸ್ ಸರ್ವಿಸ್, M16, UK ನಂಬರ್ 3ರ ಸ್ಥಾನದಲ್ಲಿರೋದು. UK ಅಂದ್ರೆ ಯುನೈಟೆಡ್ ಕಿಂಗ್ಡಮ್ನ ಬೇಹುಗಾರಿಕೆ ಸಂಸ್ಥೆ. ಇದು ಕಾಮನ್ ಆಗಿ M16 ಅಂತಾನೆ ಫೇಮಸ್ ಆಗಿದೆ. ರಷ್ಯಾದ ಫೆಡರಲ್ ಸೆಕ್ಯೂರಿಟಿ ಸರ್ವಿಸ್, SSB, ರಷ್ಯಾ
ಬೇಹುಗಾರಿಕೆ ಸಂಸ್ಥೆ ನಂಬರ್ 4ನೇ ಸ್ಥಾನದಲ್ಲಿರೋದು ರಷ್ಯಾಕ್ಕೆ. ರಷ್ಯಾದಲ್ಲಿ KGB ಇದೆಯಲ್ಲ, ಅದೇ ರೀತಿ ಆಕ್ಟಿವ್ ಆಗಿರೋದು FSB. ಇದು ಎಷ್ಟು ಪವರ್ಫುಲ್ ಅಂದ್ರೆ ಭಾರತದಲ್ಲೂ ಕೂಡ ಆಪರೇಷನ್ ಮಾಡುತ್ತೆ. ಎಷ್ಟೋ ಬಾರಿ ಭಾರತಕ್ಕೆ ಮುನ್ಸೂಚನೆ ಕೊಟ್ಟು ಭಾರತವನ್ನ ಹಲವು ಅಪಾಯಗಳಿಂದ ತಪ್ಪಿಸಿದೆ. ರಿಸರ್ಚ್ ಅಂಡ್ ಅನಲೈಸಿಂಗ್ ವಿಂಗ್ ರಾ ಭಾರತ, ನಮ್ಮ ಭಾರತದ ರಾ ನಂಬರ್ 5 ಸ್ಥಾನದಲ್ಲಿದೆ. 1962ರಲ್ಲಿ ಇಂಡೋ ಚೀನಾ ಯುದ್ಧ ಆಯಿತು, ಅದರಲ್ಲಿ ಸೋತ್ವೆ. ಆ ಸೋಲಿನ ಬಳಿಕ ಉದ್ಭವವಾದ ಸಂಸ್ಥೆ ಅದೇ ನಮ್ಮ ರಾ. 1968ರಲ್ಲಿ ಸೃಷ್ಟಿಯಾದ ರಿಸರ್ಚ್ ಅಂಡ್ ಅನಲೈಸಿಸ್ ವಿಂಗ್ ಅನ್ನು ಚಿಕ್ಕದಾಗಿ ರಾ ಅಂತಾರೆ. ಪಾಕಿಸ್ತಾನದ 100 ಟೆರರ್ ಆಪರೇಷನ್ಗಳನ್ನ ತಡೆದಿದ್ದು ಬಾಂಗ್ಲಾದೇಶವನ್ನ ಹುಟ್ಟು ಹಾಕಿದೆ. ಆಪರೇಷನ್ ಬ್ಲೂ ಸ್ಟಾರ್, ಸ್ಮೈಲಿಂಗ್ ಬುದ್ಧ, ಆಪರೇಷನ್ ಕಹುತಾ, ಆಪರೇಷನ್ ಆಕ್ಟೋಪಸ್ ಇನ್ನು ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ನಡೆದ 2 ಸರ್ಜಿಕಲ್ ಸ್ಟ್ರೈಕ್ಗಳಲ್ಲಿ ರಾ ಇನ್ಪುಟ್ಸ್ ಇದೆ, ಗೈಡ್ಲೈನ್ಸ್ ಇದೆ. ಈ ರಾ ಹೇಗೆ ವರ್ಕ್ ಮಾಡುತ್ತೆ ಅದು ಸೀಕ್ರೆಟೇ ಆಗಿರುತ್ತೆ. ಇನ್ನು ಕೆಲವು ರಾ ಆಪರೇಷನ್ ಬಗ್ಗೆ ಜಗತ್ತಿಗೆ ಗೊತ್ತಾಗುತ್ತೆ, ಆದರೆ ಭಾರತ ಹೇಳೋದಿಲ್ಲ. ಅರ್ಥ ಆಗಬೇಕಾದವರಿಗೆ ಅರ್ಥ ಆಗಿರುತ್ತೆ. ಇನ್ನು ಟಾಪ್ 6 ನಲ್ಲಿ ಪಾಕಿಸ್ತಾನದ ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಇದೆ. ಇದು ಮುಖ್ಯವಾಗಿ ಭಾರತಕ್ಕೆ ಉಗ್ರರನ್ನ ಕಳಿಸೋದ್ರಲ್ಲಿಯೇ ಫೇಮಸ್ ಆಗಿದೆ. ಒಂದು ಸಂಸ್ಥೆಯಾಗಿ ISIಗೆ 6ನೇ ಸ್ಥಾನ ಕೊಟ್ಟಿದ್ರು ಸಂಸ್ಥೆಗೆ ಜಾಗತಿಕ ಮಟ್ಟದಲ್ಲಿ ಗೌರವವೇ ಇಲ್ಲ. ISI ಏಜೆಂಟ್ ಅಂದ್ರೆ ಇವನು ಟೆರರಿಸ್ಟ್ ಇರಬೇಕು ಅನ್ನೋ ಪರಿಸ್ಥಿತಿ ಇದೆ. ಇನ್ನು 7ನೇ ಸ್ಥಾನದಲ್ಲಿ ಚೀನಾದ ಮಿನಿಸ್ಟ್ರಿ ಆಫ್ ಸ್ಟೇಟ್ ಸೆಕ್ಯೂರಿಟಿ, 8ನೇ ಸ್ಥಾನದಲ್ಲಿ ಜರ್ಮನಿಯ BND, 9ನೇ ಸ್ಥಾನದಲ್ಲಿ ಫ್ರಾನ್ಸ್ DGSE ಹಾಗೂ 10ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾದ ASIS ಇವೆ. ನೋಡಿದ್ರಲ್ಲ ವೀಕ್ಷಕರೇ, ಜಗತ್ತಿನ ಟಾಪ್ 10 ಏಜೆನ್ಸಿಗಳು, ಅವುಗಳ ಸಾಧನೆಗಳೇನು ಅಂತ. ಅದರಲ್ಲಿಯೂ ನಮ್ಮ ಭಾರತದ ರಾ ಏಜೆನ್ಸಿಯು ಟಾಪ್ 10 ಪಟ್ಟಿಯಲ್ಲಿ 5ನೇ ಸ್ಥಾನದಲ್ಲಿದೆ ಅನ್ನೋದು ನಮ್ಮೆಲ್ಲರ ಹೆಮ್ಮೆಯಾಗಿದ್ದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.